ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೀಗ ಕಾಶಿಯಿಂದ ಡೈರೆಕ್ಟು ಜಬಲ್ಪುರ್ಗೆ ಬಂದಿದ್ದೀವಿ. ಜಬಲ್ಪುರದಲ್ಲಿ ಹೋಗ್ಬೇಕಾದ್ರೆ ಜಬಲ್ಪುರಿಂದ 50 ಕಿಲೋಮೀಟ್ರ್ ಒಂದು ಧಾಬಾ ಸಿಕ್ತು. ಆ ಧಾಬಾದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ಕೋತೀವಿ ಸರ್, ಬೆಳಗ್ಗೆ ಸ್ನಾನ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಆಯಿತು ಅಂತೇಳಿ ಧಾಬಾ ಓನರು ಒಂದು 400 ರೂಪಾಯಿ ಕೊಡಿ ಅಂತ ಹೇಳಿದರು. 400 ರೂಪಾಯಿ ಕೊಡಿ, ಸ್ನಾನ ಮಾಡ್ಕೊಳ್ಳಿ, ಬನ್ನಿ ಮಾಡ್ಕೊಳ್ಳಿ. ಮತ್ತು ಈ ರೋಡಲ್ಲಿ ಧಾಬಾ ಸಿಕ್ತು ಸರ್. ಪಾಪ ಧಾಬಾದವರು ನಮಗೆ ಅಡುಗೆ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಮೇಲಾಗಿ ನಮ್ಮ ಎಲ್ಲ ಇವ್ರಿಗೆ ಸ್ನಾನ ಮಾಡೋಕ್ಕೂ ಅನುಕೂಲ ಮಾಡಿಕೊಟ್ರು. ನೋಡಿ, ಒಳ್ಳೆಯ ಧಾಬಾದಲ್ಲಿ ಸ್ನಾನ ಆಯಿತು. ನೋಡಿ, ಇವರು ನಮ್ಮ ಗುರುಗಳು ರೆಸ್ಟ್ ಮಾಡ್ತಾಯಿದ್ದಾರೆ. ನೋಡಿ, ಇದೆ ಜಬಲ್ಪುರ್ ಟು ನಾಗ್ಪುರ್ ರೋಡು. ಇಲ್ಲಿ ನೋಡಿ, ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು. ಇದು ನಮ್ಮ ಬಸ್ಸು ಕಾಣ್ತಾ ಇದೆಯಲ್ಲ, ಅದು ನೋಡಿ, ಇದೇ ನಮ್ಮ ಬಸ್ಸು ಕಾಣ್ತಾ ಇದೆ. ಓಕೆ, ಇದೆ ನೋಡಿ ಜಬಲ್ಪುರ್ ನಾಗ್ಪುರ್ ಹೈವೇ. ನೋಡಿ, ಇದೇ ಧಾಬಾ. ಪಾಪ ದುಡ್ಡು ತೊಗೊಳ್ಳಿ, ಆದರೆ ಅಡುಗೆ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರಲ್ಲ, ಅದು ಮೇನು. ಒಳ್ಳೆ ಚೆನ್ನಾಗೈತೆ ಅಡುಗೆ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆ. ನೀವು ಕೂಡ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 300-400 ರೂಪಾಯಿ ಕೇಳ್ತಾರೆ. ಅಂದರೆ ಅವರು ಕೊಟ್ಟಿರೋವಂಥ ನೀರಿಗೆ ಕೇಳ್ತಾರೆ, ನೀರಿಂದು, ಬೋರಿನ ಕರೆಂಟಿಂದು, ಸಣ್ಣ ಊಟ ಇವರು ಕೇಳ್ತಾರೆ. ಅದರ ದುಡ್ಡು ಕೇಳ್ತಾರೆ ಪಾಪ, ಬಿಟ್ಟರೆ ಬೇರೆ ಏನಿಲ್ಲ. ಏನು 300-400 ರೂಪಾಯಿ ಕೊಡ್ಬೋದು, ಏನೂ ತೊಂದರೆ ಇಲ್ಲ, ಏನು ಮೋಸನೂ ಇಲ್ಲ. ಓಕೆ, ನೀವು ಕೂಡ ಬಂದರೂ ಒಳ್ಳೆ ಚೆನ್ನಾಗಿರುತ್ತೆ. ಎಲ್ಲ ಸ್ನಾನ ಊಟ ಎಲ್ಲ ಮಾಡ್ಕೊಂಡು ನಮ್ಮದೇ ಅಡುಗೆ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇದೇ ನೋಡಿ ಧಾಬಾ, ಜಬಲ್ಪುರ್ ಟು ನಾಗ್ಪುರ್ ಟು ಹೈವೇ ಕಾಣ್ತಾಯಿದ್ದ ಅದೇ ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಬಾಯ್. ಹಾಂ, ಯಾರು ಸರ್?